ಸೋಷಿಯಲ್ ಮೀಡಿಯಾದಲ್ಲಿ 10K 50K ಅಥವಾ 100K ಎಂಬುದನ್ನು ನಾವು ಪ್ರತಿದಿನ ನೋಡ್ತೇವೆ. ಆದ್ರೆ 1000K ಇಂಗ್ಲಿಷ್ನ 1000 ಬದಲು ಕೆ ಯಾಕೆ ಬಳಸುತ್ತಾರೆ ಎಂಬ ಪ್ರಶ್ನೆ ಹಲವರಿಗೆ ಮೂಡುತ್ತದೆ. ಇದರ ಮೂಲ ಪ್ರಾಚೀನ ಗ್ರೀಕ್ ಭಾಷೆಯ ಚಿಲಯೋಯ್ ಎಂಬ ಪದದಲ್ಲಿದೆ. ನಂತರ ಈ ಪದ ಕಿಲೋ ಆಗಿ ರೂಪಾಂತರಗೊಂಡಿತು. 18ನೇ ಶತಮಾನದಲ್ಲಿ ಮೆಟ್ರಿಕ್ ವ್ಯವಸ್ಥೆ ಜಾರಿಗೆ ಬಂದಾಗ 1000 ಗ್ರಾಂ ಅಂದರೆ 1 ಕಿಲೋಗ್ರಾಂ ಮತ್ತು 1000 ಮೀಟರ್ ಅಂದರೆ 1 ಕಿಲೋಮೀಟರ್ ಎಂಬ ಮಾನದಂಡ ರೂಪುಗೊಂಡಿತು. ಹೀಗಾಗಿ ಕೆ 1000ದ ಸಂಕೇತವಾಗಿ ಜನಪ್ರಿಯವಾಯಿತು. ವೈಜ್ಞಾನಿಕ ಕ್ಷೇತ್ರದಲ್ಲಿ ಟಿ ಅಕ್ಷರವನ್ನ ಈಗಾಗಲೇ 1 ಟ್ರಿಲಿಯನ್ ಅನ್ನ ಸೂಚಿಸಲು ಬಳಸಲಾಗುತ್ತದೆ. ಆದ್ರಿಂದ 1000ಕ್ಕೆ ಟಿ ಬಳಸಿದ್ರೆ ಗೊಂದಲ ಉಂಟಾಗಬಹುದು. ಇಂಟರ್ನೆಟ್ ಮತ್ತು ಸಾಮಾಜಿಕ ಜಾಲತಾಣಗಳ ಬೆಳವಣಿಗೆಯೊಂದಿಗೆ ದೊಡ್ಡ ಸಂಖ್ಯೆಗಳನ್ನ ಸಂಕ್ಷಿಪ್ತವಾಗಿ ತೋರಿಸಲು ಕೆ ಬಳಕೆ ಮತ್ತಷ್ಟು ವ್ಯಾಪಕವಾಯಿತು. ಇಂದು ಫಾಲೋವರ್ಸ್, ವೀಕ್ಷಣೆಗಳು, ಸಂಬಳ ಮತ್ತು ಹಣಕಾಸಿನ ಲೆಕ್ಕಾಚಾರಗಳಲ್ಲೂ 10K 50K 100K ಎಂಬ ರೂಪಗಳು ಸಾಮಾನ್ಯವಾಗಿವೆ. ಹೀಗೆ ಕೆ ಜಾಗತಿಕವಾಗಿ 1000ವನ್ನು ಸೂಚಿಸುವ ಮಾನ್ಯ ಸಂಕೇತವಾಗಿ ಸ್ಥಿರವಾಗಿದೆ.